ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ವಿತಾ ಕಿಚನ್. ಫ್ರೆಂಡ್ಸ್, ಇವತ್ತು ನಾನು ಭೃಂಗರಾಜ ಏರ್ ಆಯಿಲ್ನ ಹೇಗೆ ಮನೆಯಲ್ಲೇ ಆಯುರ್ವೇದಿಕಲಿ ಮತ್ತು ಹೋಮ್ಲಿ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಭೃಂಗರಾಜ ಕೆಲವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಅಡಿಕೆ ಸೊಪ್ಪು ಮತ್ತು ಭೃಂಗರಾಜ ಎರಡು ಬೇರೆ ಬೇರೆ ಫ್ರೆಂಡ್ಸ್. ಅಡಿಕೆ ಸೊಪ್ಪಲ್ಲಿ ಹೂಗಳು ಉದ್ದಕ್ಕೆ ಬರುತ್ತೆ, ಅಂದರೆ ಕಡ್ಡಿ ಉದ್ದಕ್ಕೆ ಬಂದು ಲಾಸ್ಟಿಗೆ ಹೂ ಬಿಡುತ್ತೆ. ಇದಾಗಲ್ಲ, ಅಂದರೆ ಎಲೆ ಪಕ್ಕದಲ್ಲೇ ಹೂ ಬಿಡುತ್ತೆ. ನೋಡ್ತಾ ಇರ್ಬೋದು, ನಾನಿಲ್ಲಿ ಬೇರನ್ನು ಸಹಿತ ಹಾಕೊತಿದ್ದೀನಿ. ಬೇರು, ಕಾಂಡ ಮತ್ತು ಎಲೆ, ಹೂವು, ಪ್ರತಿಯೊಂದು ಬೀಜ ಪ್ರತಿಯೊಂದನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ವೈಟ್ ಕಲರ್ ಹೂ ಬರಬೇಕು. ಈ ರೀತಿ ಇದ್ದರೆ ನಿಮಗೆ ಇದು ಭೃಂಗರಾಜ ಅಂತ ಗೊತ್ತಾಗುತ್ತೆ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತೀರಾ. ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆದರೆ ನೋಡಿ, ಒಂದು ಎಲೆನ ಕಿತ್ಬಿಟ್ಟು ಈ ರೀತಿ ತೆಗೆದ್ರೆ ಈ ರೀತಿ ಕಪ್ಪುಗೆ ರಸ ಬರುತ್ತೆ. ಅಂದರೆ ಫಸ್ಟು ಗ್ರೀನ್ ಕಲರ್ ಬರುತ್ತೆ, ಆಮೇಲೆ ಅದು ಕಪ್ಪುಗೆ ಟರ್ನ್ ಔಟ್ ಆಗುತ್ತೆ. ಈ ರೀತಿ ರಸ ಜಾಸ್ತಿ ಬಂದರೆ ಅದು ಭೃಂಗರಾಜ ಸೊಪ್ಪು, ಅಂದರೆ ಭೃಂಗರಾಜ ಗಿಡ ಅಂತ. ನಾನಿಲ್ಲಿ ಫ್ರೆಶ್ ಕರಿಬೇವು, ಈಗ ತಾನೇ ಕಿತ್ತಿರೋ ಅಂಥ ಕರಿಬೇವನ್ನು ಕೂಡ ನಾನು ಯೂಸ್ ಮಾಡ್ಕೊತಿದ್ದೀನಿ. ನೋಡ್ತಾ ಇರ್ಬೋದು, ಸಾಕು ಇಷ್ಟು ತಗೊಂಡ್ರೆ ನೀವು. ಸೊ ನಾನು ಇಷ್ಟನ್ನು ಕೂಡ ನೀರು ಹಾಕ್ಕೊಳ್ಳೋದಲ್ಲೂ ಕೂಡ ರುಬ್ಕೊಬೋದು, ನೀರು ಹಾಕ್ಕೊಂಡು ಕೂಡ ರುಬ್ಕೊಬೋದು. ನಾನಿಲ್ಲಿ ನೀರು ಹಾಕ್ಕೊಳ್ದೇ ರುಬ್ಕೊತಿದ್ದೀನಿ. ಈಗ ನೋಡ್ತಾ ಇರ್ಬೋದು ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ. ಸ್ವಲ್ಪ ತರ್ತರಿಯಾಗೆ ಬಂದಿದೆ ಫ್ರೆಂಡ್ಸ್, ಇಟ್ಸ್ ಓಕೆ. ನೀವು ರುಬ್ಬೋಕ್ಕಾಗಲ್ಲ ಅನ್ನೋದಾದರೆ ನೀವು ಹಾಗೆ ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆದರೆ ರಸ ಬಿಡೋಕ್ಕೆ ನೀವು ರುಬ್ಬಿದ್ರೇ ಬೆಸ್ಟು. ಏರ್ ಆಯಿಲ್ಗೆ ರುಬ್ಬಿದ್ರೇ ತುಂಬ ಒಳ್ಳೆಯದು. ನೋಡ್ತಾ ಇರ್ಬೋದು ನನ್ನ ಕೈ ಯಾವ ರೀತಿ ಆಗ್ತಿದೆ ಅಂತ. ಸ್ವಲ್ಪ ಹೊತ್ತಿಗೆ ಈ ರೀತಿ ನಾವು ಚೆನ್ನಾಗಿ ರುಬ್ಕೊಂಡಾದಮೇಲೆ ನಾವು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ. ಈ ರೀತಿ ಇಷ್ಟು ದಪ್ಪ ರುಬ್ಕೊಂಡ್ರೆ ಸಾಕು. ನಾನು ಮುಂಚೆನೇ ಎಣ್ಣೆನ ಸ್ವಲ್ಪ ಬಿಸಿಗಿಟ್ಟಿದ್ದೆ. ಇಲ್ಲಿ ಕೊಬ್ಬರೆಣ್ಣೆ ಮತ್ತು ಕೈ ಎಣ್ಣೆನ ತೊಗೊಂಡಿದ್ದೀನಿ. ನೀವು ಕೈ ಎಣ್ಣೆ ಯಾರಿಗಾಗಲ್ಲ ಅಂದರೆ, ಶೀತ ಯಾರಿಗೆ ಹೆಚ್ಚಿರುತ್ತೆ ಅವರು ಕೈ ಎಣ್ಣೆನ ಸ್ಕಿಪ್ ಮಾಡಿ. ನಾನು ಯಾಕಿಲ್ಲಿ ಕೈ ಎಣ್ಣೆನ ತೊಗೊಂಡಿದ್ದೀನಿ ಅಂದರೆ, ಭೃಂಗರಾಜ ಗಿಡ ಏನಿದೆ ಅದು ಸ್ವಲ್ಪ ಹೀಟು, ಅಂದರೆ ಕೆಲವರಿಗೆ ಹೀಟ್ ಆಗಲ್ವಲ್ಲ ಅಂಥವರು ನೀವು ಕೈ ಎಣ್ಣೆನೂ ಕೂಡ ಹಾಕೊಬೋದು. ಶೀತ ಯಾರಿಗಾಗಿರುತ್ತೋ ಅಂಥವ್ರು ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆ ಒಂದು ಹೇರ್ ಪ್ಯಾಕ್ ಆಗಿ ವರ್ಕ್ ಆಗುತ್ತೆ. ನೋಡ್ತಾ ಇರ್ಬೋದು, ನಾನು ಈ ರೀತಿ ರುಬ್ಕೊಂಡಿದ್ದೀನಿ ಅಂತ ಮತ್ತೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ಈಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ನೀವು ಸ್ಟೀಲ್ ಪಾತ್ರೆ ಇಟ್ಕೊಂಡ್ರೆ ಒಳ್ಳೆಯದು. ನೋಡ್ತಾ ಇರ್ಬೋದು, ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೊಬ್ಬರಿ ಎಣ್ಣೆ. ನಾನು ಮತ್ತೆ ಬಿಡಿಸಿ ತೋರಿಸ್ತಾ ಇದ್ದೀನಿ. ಇದು ಕೊಬ್ಬರಿ ಎಣ್ಣೆ. ನೋಡಿ, ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡೆ. ಕೊಬ್ಬರಿ ಎಣ್ಣೆ ನೀವು ಎಷ್ಟು ಕ್ವಾಂಟಿಟಿಲಿ ಬೇಕಾದರೂ ಹಾಕ್ಕೊಳ್ಳಿ. ನಾನು ಒಂದು ಅರ್ಧ kg ಮೇಲೆ, ಅಂದರೆ 3/4 kg ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಕೈ ಎಣ್ಣೆ 1/4 ಭಾಗದಷ್ಟು, ಅಂದರೆ 25% ಅಷ್ಟು ತೊಗೊಂಡಿದ್ದೀನಿ. ಮತ್ತು ನಾನು ರುಬ್ಬಕ್ಕೆ ಏನು ಹಾಕಿದ್ನೋ ಆ ಭೃಂಗರಾಜ ಮತ್ತು ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ರುಬ್ಕೊಂಡಿದ್ನಲ್ವ, ಆ ಸೊಪ್ಪನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡಿಕೊಂಡು ಫ್ರೆಂಡ್ಸ್, ನೀವು ಎಷ್ಟೇ ಕಮ್ಮಿ ಆಯಿಲ್ ಇದ್ದರೂ ಕೂಡ ನೀವು ದಪ್ಪ ಪಾತ್ರೆನ ತಗೊಳ್ಳಿ. ಯಾಕಂದರೆ ಇದು ಉಕ್ಕು ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಅಗಲವಾದ ದಪ್ಪ ಪಾತ್ರೆನ ತಗೊಂಡ್ರೆ ಉಕ್ಕಲ್ಲ, ಅಲ್ಲೇ ಚೆನ್ನಾಗಿ ಕುದಿಯುತ್ತೆ. ಇದು ಒಂದು 20 to 30 ಮಿನಿಟ್ಸು ನೀವು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು. ಯಾಕಪ್ಪ ಅಂದರೆ ನಾನು ಇಲ್ಲಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡ್ತಾ ಇರ್ಬೋದು ಯಾವ ರೀತಿ ಉಕ್ಕು ಬರುತ್ತೆ ಅಂತ. ಈ ರೀತಿ ತುಂಬ ಫೋರ್ಸಾಗಿ ಉಕ್ಕು ಬಂದುಬಿಡುತ್ತೆ, ಎಲ್ಲ ಕೆಳಗಡೆ ಚೆಲ್ಲೋಗ್ಬಿಡುತ್ತೆ. ಹಾಗಾಗಿ ನೀವು ಅಗಲವಾದ ದಪ್ಪ ಪಾತ್ರೆನ ತಗೊಳ್ಳಿ. ಯಾವ ರೀತಿ ಹಸಿರು ಕಲರಿಂದ ಯಾವ ರೀತಿ ಬ್ರೌನ್ ಕಲರಿಗೆ ಬಂದಿದೆ ನೋಡಿ ಫ್ರೆಂಡ್ಸ್. ಈ ರೀತಿ ಬರೋವರೆಗೆ, ಅಂದರೆ ಆ ಎಲೆಗಳು ಕೈಯಲ್ಲಿ ಇಟ್ಕೊಂಡು ಸ್ಮ್ಯಾಶ್ ಮಾಡಿದ್ರೆ ಪುಡಿ ಆಗಬೇಕು. ಆ ರೀತಿ ನಾವು ಕಾಯಿಸ್ಕೋಬೇಕು. ಜಾಸ್ತಿ ಹೊಗೆ ಬರೋ ರೀತಿ ನೀವು ಕಂಟಿಡಿಸ್ಕೋಬೇಡಿ. ನೋಡ್ತಾ ಇರ್ಬೋದು, ಇಷ್ಟು ಬಂದರೆ ಸಾಕು. ಯಾವ ಕಲರ್ ಬಂದಿದೆ ಅಂತ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೋದು. ನಾನಿಲ್ಲಿ ಒಂದು ಗಾಜಿನ ಬೌಲಿಗೆ ಹಾಕೋತಿದ್ದೀನಿ ಫ್ರೆಂಡ್ಸ್. ನೋಡಿ, ಸೋಸಿದ್ದೀನಿ.
ಎಲ್ಲನೂ ಏನಾದರೂ ನಿಮಗೆ ಸ್ಟ್ರೈನರ್ ಇದ್ದರೆ ಸ್ಟ್ರೈನರಲ್ಲಿ ಸೋಸ್ಕೊಳ್ಳಿ, ಇಲ್ಲಾಂದರೆ ಬಟ್ಟೆ ಇದ್ದರೆ ಶುದ್ಧವಾದ ಬಟ್ಟೆಯಲ್ಲಿ ಸೋಸ್ಕೊಳ್ಳಿ. ನೋಡಿ ನಾನು ಆಲ್ರೆಡಿ ಬಾಟಲ್ಗೆ ತೆಗೆದಿಟ್ಕೊಂಡಿದ್ದೀನಿ, ಗಾಜಿನ ಬಾಟ್ಲಿಗೆ. ಈ ರೀತಿ ಗಾಜಿನ ಬಾಟ್ಲಿಗೆ ತೆಗೆದಿಟ್ಕೊಂಡು ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಯೂಸ್ ಮಾಡ್ಕೋಬೋದು. ನಿಮಗೆ ತುಂಬ ದಿನ ಯೂಸ್ ಮಾಡ್ತೀವಿ ನಾವು ಅನ್ನೋದಿದ್ದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಬೇಕಿದ್ದಾಗ ಡಬಲ್ ಬಾಯ್ಲ್ ಮಾಡ್ಕೊಂಡು, ಅಂದರೆ ನೀರಿನ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಡಬಲ್ ಬಾಯ್ಲ್ ಮಾಡ್ಕೊಳ್ಳಿ. ಈ ರೀತಿ ನಾನು ಮತ್ತೆ ನೋಡಿ ಇದರೊಳಗಡೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು ಸ್ಪೂನು ಅಥವಾ ಏನಾದರೂ ಅದಕ್ಕೋಸ್ಕರನೇ ಅಂತ ತೆಗೆದು ಇಟ್ಬಿಡಿ ಫ್ರೆಂಡ್ಸ್. ಇಷ್ಟೇ ಇವತ್ತಿನ ಏರ್ ಆಯಿಲ್ದು ನಿಮಗೆ ತೋರಿಸ್ಬೇಕಿತ್ತು. ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಲಾಸ್ಟಿಗೆ ನನ್ನ ಹೇರ್ದು ಕ್ಲಿಪ್ ಆ್ಯಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.